ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಆಗಲೇ ಹಿಂದೆ ಹೇಳಿದ ಹಾಗೆ ನಿಗಮ ಟಿ ವಿನಲ್ಲಿ ಹಲವಾರು ಬಾರಿ ಅಪಪ್ರಚಾರಗಳನ್ನ ಕೆಲವು ಶಕ್ತಿಗಳು ನಡೆಸ್ತಾ ಇದ್ದಾವೆ. ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ, ಸತ್ಯ ತಿಳಿಸ್ಬೇಕಾಗಿದೆ ನೌಕರರಿಗೆ. ನಾನು 1976ರಲ್ಲಿ ನಿರ್ವಾಹಕನಾಗಿ ಸಾರಿಗೆ ಸಂಸ್ಥೆ BMTCಯಲ್ಲಿ, ಈಗಿನ BMTC ಅವತ್ತಿನ BTSಲ್ಲಿ ಕೆಲಸಕ್ಕೆ ಸೇರಿ ಕರ್ತವ್ಯ ನಿರ್ವಹಿಸಿದಾಗ ಅಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂದರೆ, ನೌಕರರು ಅಧಿಕಾರಿಗಳ ಹತ್ರ ಹೋಗ್ಬೇಕಾದ್ರೆ ಅವ್ರ ಚೇಂಬರ್ಗೆ ಹೋಗ್ಬೇಕಾದ್ರೆ ಚಪ್ಪಲಿನ ಹೊರಗಡೆ ಬಿಟ್ಟು ಹೋಗ್ಬೇಕಾಗಿತ್ತು. ಒಳ್ಳೆಯ ಬಟ್ಟೆ ಸಮವಸ್ತ್ರ ಧರಿಸೋದಾದ್ರೆ ಆಗ್ತಿರಲಿಲ್ಲ. ಟೆರಿಕಾಟು ಕಾಟನ್ ಕೊಡ್ತಾಯಿದ್ರು ಅವಾಗ. ಯಾವುದೇ ಸಮಸ್ಯೆನ ಅಧಿಕಾರಿಗಳ ಹತ್ರ ಮಾತಾಡುವಂಥ ವ್ಯವಸ್ಥೆ ಇರಲಿಲ್ಲ, ಧೈರ್ಯನೂ ಇರಲಿಲ್ಲ. ಆಗ 2 ಸಂಘಟನೆಗಳು ಮಾನ್ಯತೆ ಇತ್ತು. ನಾನು ಅವಾಗ ಕೇಳಿದ್ವಿ, ಏನಿದು ಇಷ್ಟೊಂದು ಅನ್ಯಾಯ ಆಗ್ತಿದೆಯಲ್ಲ, ಒಳ್ಳೆ ಬ್ರಿಟಿಷ್ ಸರ್ಕಾರದ ಇದ್ದಂಗೆ ಆಗಿದೆಯಲ್ಲ ಇವತ್ತು. ಒಂದು ಕಡೆ ಆಡಳಿತ ವರ್ಗದ ದಬ್ಬಾಳಿಕೆ, ಇನ್ನೊಂದು ಕಡೆ ಸಂಘಗಳ ಒಂದು ಸೋಮಾರಿತನ, ಅಂದರೆ ಬೇಜವಾಬ್ದಾರಿ, ಯಾವುದೂ ಕೇಳ್ತಾ ಇಲ್ಲ ಅನ್ನೋ ಒಂದು ಆಪಾದನೆ ಇತ್ತು. ಆಗ ನನ್ನ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ನಾವು ಇವತ್ತು ನೌಕರರ ಪರವಾಗಿರುವಂಥ ಒಂದು ಸಂಘಟನೆ ಸೇರಬೇಕು ಅಂಥೇಳಿ ಅವತ್ತು ಚಾಲಕರ ಸಂಘಟನೆ ಅಂತಿತ್ತು, ಡ್ರೈವರ್ಸ್ ಯೂನಿಯನ್. ಅದು ಕಮ್ಯುನಿಸ್ಟ್ ಪಾರ್ಟಿಯ ಅಂಡರ್ನಲ್ಲಿ ಬರ್ತಾಯಿತ್ತು. ಅಂದರೆ ಅವತ್ತು MS ಕೃಷ್ಣನ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು, ಮುಕುಂದರಾವ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಆಮೇಲೆ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು ಸೇರಿದ ಮೇಲೆ 1975ರಲ್ಲಿ, ನಾವು 76ರಲ್ಲಿ ನಾವು ಸೇರಿದ ಮುಂಚೆನೇ ಅವರು ಏನು ಮಾಡಿದ್ರು, ಒಂದು ಸಂಘಟನೆ ಫೆಡರೇಷನ್ ಅಂತ ಮಾಡ್ಕೊಂಡಿದ್ರು, ರಿಜಿಸ್ಟರ್ ಆಗಿತ್ತು. ಅವಾಗ ಎಲ್ಲರೂ ಸೇರ್ಕೊಳ್ಳುವಂಥ ಅವಕಾಶ ಅದರಲ್ಲಿತ್ತು. ನಾವು ಸೇರಿಕೊಂಡ್ವಿ. ಭಾಳ ಶಕ್ತಿಯುತವಾಗಿ ಇರಲಿಲ್ಲ ಅವತ್ತಿನ ಸಂಘಟನೆ. ಆಗ ನಾವು ಎಲ್ಲ ನಮ್ಮ ಸ್ನೇಹಿತರುಗಳ ಜೊತೆ ಎಲ್ಲ ಸೇರಿ ಚರ್ಚೆ ಮಾಡಿ ಸಂಘಟನೆನ ಬಲಪಡಿಸ್ತೀವಿ. ನಂತರ ಸಂಘಟನೆ ಬಲಪಡಿಸಿದ ನಂತರ ಅದು ಸೇರ್ಪಡೆ ಆಗಿದ್ದು AITUC ಸಂಘಟನೆಗೆ. 2000 ಇಸ್ವಿನಲ್ಲಿ ನನಗೆ AITUC ಸಂಘಟನೆಯಲ್ಲಿ ಪದಾಧಿಕಾರಿ ಸ್ಥಾನ ಕೊಟ್ಟರು, ಕಾರ್ಯದರ್ಶಿ ಸ್ಥಾನ, ಅಂದರೆ ಆಯ್ಕೆ ಮಾಡಿದ್ರು. ಅಲ್ಲಿ ಯಾವ ಪರಿಸ್ಥಿತಿ ಇತ್ತು AITUC ಸಂಘಟನೆಯಲ್ಲಿ ಅಂದರೆ, ಹಣಕಾಸಿನ ತೊಂದರೆ ಭಾಳ ಇತ್ತು. ಯಾವುದೇ ಒಂದು ಸಂಸ್ಥೆಗಳ, ಸಂಘಟನೆಗಳು, ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಸಂಘ ಇತ್ತು, ಆದರೆ ಹಣ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಹಣ ಬರ್ತಾಯಿತ್ತು. ಅದರಿಂದ ಏನಾಗ್ತಿತ್ತು, ಸಂಸ್ಥೆ ನಡೆಸೋದು ಕಷ್ಟ ಆಗೋದು. ನಾವು ಬೇರೆ ನಮ್ಮ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನೋಡಿ AITUC ಸಾರಿಗೆ ಸಂಸ್ಥೆ ಒಳ್ಳೆಯ ಒಂದು ಸಂಸ್ಥೆ, ಸಾರಿಗೆ ಸಂಸ್ಥೆ ಇರ್ಬೋದು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಇರ್ಬೋದು, ನಮ್ಮ ಸಂಘ AITUCಯ ನಾಯಕರು ಕೆಲಸ ಮಾಡ್ತಿದ್ದಾರೆ, ಆದರೆ ಹಣ ಮಾತ್ರ ಬರ್ತಾ ಇಲ್ಲ. ಆಡಳಿತ ವರ್ಗಗಳ ಪ್ರತಿನಿಧಿಗಳಿಂದ, ಮ್ಯಾನೇಜ್ಮೆಂಟಿಂದ ಹಣ ಇಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಾವು ನೌಕರರಿಂದ ಇಸ್ಕೋಬೇಕು ಅಂಥೇಳಿ ಒಂದು ತೀರ್ಮಾನಕ್ಕೆ ಬಂದು. ಏನು ತೀರ್ಮಾನ ಅಂದರೆ, ಈಗ ಯಾವುದೇ ಒಂದು ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಸಂಬಳ ಹೆಚ್ಚಾದಾಗ, ಈಗ ಒಬ್ಬ ಫ್ಯಾಕ್ಟ್ರಿಗೆ 10,000 ಬರ್ತಾ ಇರ್ತದೆ, ಅವನಿಗೆ 12,000 ಮಾಡ್ತೀವಿ ಒಂದು ಒಪ್ಪಂದದಲ್ಲಿ. ಆ ಒಂದು ತಿಂಗಳ ಸಂಬಳ 2,000 ಹೆಚ್ಚಿಗೆ ಆಯ್ತಲ್ಲ, ಅದನ್ನು AITUC ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಮುಂಚೆ 100, 200 ಕೊಟ್ಬಿಟ್ಟು ಸುಮ್ಮನಾಗೋರು. 2,000 ಕೊಡಬೇಕು ಅಂತ ಏನು ತೀರ್ಮಾನ ಆಯಿತೋ ಅದನ್ನು ಯಾರೂ ಪ್ರತಿಭಟನೆ ಮಾಡಿಲ್ಲ, ಎಲ್ಲ ನೌಕರರು ಒಪ್ಪಿಕೊಂಡು ಕೊಟ್ಟರು. ಆಗ ಹಣಕಾಸಿನ ಒಂದು ವ್ಯವಸ್ಥೆ ಸರೋಯ್ತು, ಹಣ ಹರಿದು ಬಂತು. ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಶೇಖರಣೆ ಆಯಿತು ಕೂಡ AITUCಯಲ್ಲಿ. ಆ ಶೇಖರಣೆ ಆದಮೇಲೆ 2015ರಲ್ಲಿ ನಮ್ಮ ಈ AITUC ಸಂಸ್ಥೆಗೆ ಹಣ ಬಂದಿತ್ತು. ಹಣ ಇದ್ದಾಗ ನನ್ನ ಖಜಾಂಚಿ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರು ಸಮ್ಮೇಳನದಲ್ಲಿ. ಆ ಖಜಾಂಚಿ ಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಕೆಲವು ಹಣ ಖರ್ಚು ಮಾಡೋದನ್ನು ಕಡಿತ ಮಾಡಿ ಒಂದು ವ್ಯವಸ್ಥಿತ ರೂಪದಲ್ಲಿ ಸಂಘಟನೆಯನ್ನು ಕಟ್ಟಿದ್ರಿಂದ ಒಂದು ಆರ್ಥಿಕ ಸದೃಢತೆ ಬಂತು, ಶಿಸ್ತು ಇತ್ತು. ಅದೇ ಸಮಯದಲ್ಲಿ ಶ್ರೀರಾಮುಲು ಅಂಥೇಳಿ ಒಬ್ಬರು ಮಾಜಿ ಕಾರ್ಮಿಕ ನಾಯಕರು ಹಾಗೂ ಸಚಿವರು ಆಗಿದ್ದರು. ಸಚಿವರಾಗಿದ್ದಾಗ ಈ ಹೋಟ್ಲ್ಗಳಲ್ಲಿ ತಿಂಡಿಯನ್ನು ತೂಕ ಮಾಡಿಕೊಡ್ಬೇಕು, ಇಷ್ಟಕ್ಕಿಷ್ಟೇ ಕೊಡಬೇಕು ಅಂತ ಆದೇಶ ಮಾಡಿದರು ದೇವರಾಜ ಅರಸು ಅವರ ಸಂಪುಟದಲ್ಲಿ. ಅಂಥ ಒಂದು ಒಳ್ಳೆಯ ಸಚಿವರು. ಅವರೊಂದು ಮಿಲ್ಲಿನ ಸಂಘಟನೆ ಕಟ್ಟಿದ್ರು. ಆ ಸಂಘಟನೆಯಿಂದ ಒಂದು ಕಚೇರಿ ಮಾಡಿ ಕೂಡ ತೊಗೊಂಡಿದ್ರು ಶೇಷಾದ್ರಿಪುರದಲ್ಲಿ. ಅದನ್ನು ಮಿಲ್ ಮುಚ್ಚಿದ ಮೇಲೆ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಅವ್ರು ಹೇಳಿದ್ರು, ಅದು ನೀವು ಉಪಯೋಗಿಸ್ಕೊಳ್ಳಿ ತಾತ್ಕಾಲಿಕವಾಗಿ ಅಂಥೇಳಿ ನಮಗೆ ಕೊಟ್ಟಿದ್ದರು. ಆ ನಂತರ ಅವರು ಏನು ಮಾಡೋರು, ಖಾಲಿ ಮಾಡಿ ಅಂತ ಹೇಳಕ್ಕೆ ಬಂದರು.
ಇವರು ಒಪ್ಪಲಿಲ್ಲ. ಕೊನೆಗೆ ಅವರು ತೀರು ಹೋದರು. ಅದು ಇವತ್ತು ಸಂಘಟನೆಗೆ ಉಳ್ಕೊಂಡಿದೆ. ನಾನು AITUCಯ ತತ್ವ ಆದರ್ಶದ ಬಗ್ಗೆ ಇವತ್ತೂ ಕೂಡ ಯಾವುದೇ ನಂದು ವಿರೋಧ ಇಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಬೇರೆ ಯಾವ ಸಂಘಟನೆಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅಷ್ಟೊಂದು ವ್ಯವಸ್ಥಿತವಾಗಿ ತತ್ವ ಆದರ್ಶಗಳು ಆ ಸಂಘಟನೆಯಲ್ಲಿದೆ. ಅಂಥ ಒಂದು ಸಂಘಟನೆಯಲ್ಲಿ ಕೆಲವು ಶಕ್ತಿಗಳು ಬಂದು ಸೇರಿಕೊಂಡು, ಆಮೇಲೆ ಕೆಲವರು ಹೇಳ್ತಾರಲ್ಲ, ಉತ್ತನ ಈ ಗೆದ್ದಲುಳ ಕಟ್ಟಿದ ಮೇಲೆ ಹಾವು ಬಂದು ಸೇರ್ಕೋತದೆ ಅಂತ. ಹಾಗೆ ಕೆಲವು ಬಂದು ಸೇರಿಕೊಂಡು ಏನು ಮಾಡಿದ್ರು, ಪಿತೂರಿಗಳು ಶುರು ಮಾಡಿದ್ರು. ಒಂದೇ ಒಂದು ಅವರ ಪಂಗಡ ಅಥವಾ ರಿಲೇಷನ್ಶಿಪ್ ಅಂತ ಹೇಳ್ಬೋದು, ಅಂಥವ್ರನ್ನೇ ತಂದು ಸೇರ್ಕೊಳ್ಳೋದು. ಕೆಲವು ನೋಡ್ಬೋದು, ಕೆಲವು ಸಂಘಟನೆಗಳಿಗೆ ಅಳಿಯ ಮಗಳು ಇವರೇ ಅಲ್ಲಿ ಬಂದು ಸೇರ್ಕೊಳ್ಳೋ, ಅವರ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಇಲ್ಲೂ ಕೂಡ ಅಂಥ ಒಂದು ಆಯಿತು. ಇನ್ನು ಕೆಲವರಿಗೆ ಆ ಚಟಗಳನ್ನು ತೀರಿಸ್ಕೊಳ್ಳೋಕ್ಕೆ ಈ ಸಂಘಟನೆಯ ಹಣನೂ ದುರುಪಯೋಗ ಮಾಡಿಸ್ಕೊಳ್ಳೋದು, ಇದು ಕಂಡು ಬಂತು. ಒಂದು ಅನಾಮಧೇಯ ಲೆಟ್ರು ಕೂಡ ಬಂತು. ಅದರಲ್ಲಿ ಇವರು ದುರುಪಯೋಗ ಪಡಿಸ್ಕೊಳ್ಳೋದು ಎಲ್ಲವೂ ಬರೆದಿದ್ರು. ನಾನು ಅದನ್ನು ನೇರವಾಗಿ ಹೇಳ್ತಾ ಇದ್ದೆ, ನಾನು ಇದು ಮುಂಚೆನೇ ಹೇಳ್ತಾ ಇದ್ದೆ, ತಪ್ಪು ತಿದ್ದುಕೊಳ್ಳಿ, ಸರಿಪಡಿಸಿ, ಇದು ನೌಕರರ ಹಣ, ಇದು ದೇವಸ್ಥಾನ ಇದ್ದಂಗೆ ಈ ಕಚೇರಿ, ಇಲ್ಲಿ ಯಾವುದೇ ಆ ಥರ ಅನೈತಿಕ ಚಟುವಟಿಕೆಗಳು ನಡಿಬಾರ್ದು ಅಂತ ಹೇಳ್ತಾ ಇದ್ವಿ. ಅದು ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಪಿತೂರಿ ಮಾಡಿದ್ರು. ಒಳಗಡೆ ಕೆಲಸ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ ಬಂದಾಗ ನಾನು ಅವತ್ತು 2017ರಲ್ಲಿ ರಾಜೀನಾಮೆ ಪತ್ರ ಸಲ್ಲಿಸಿದೆ. ಸ್ವಇಚ್ಛೆಯಿಂದ ರಾಜೀನಾಮೆ ಪತ್ರ ಕೊಡ್ತಿದ್ದೀನಿ ಅಂತ ಹೇಳಿಕೊಟ್ಟೆ. ಅದನ್ನು ಅಂಗೀಕಾರ ಕೂಡ ಆಗಿದೆ. ಅದಾದ ಸುಮಾರು 4 ತಿಂಗಳ ನಂತರ ಅವರು ಒಂದು ನೋಟಿಸ್ ಹಾಕ್ತಾರೆ, ಇವರು ಅವ್ಯವಹಾರ ಮಾಡಿದ್ರು, ಆದ್ದರಿಂದ ಇವ್ರನ್ನ ಜನರಲ್ ಕೌನ್ಸಿಲ್ ಮೆಂಬರ್ಶಿಪ್ಪಿಂದ ತೆಗೆದಿದ್ವಿ, ಖಜಾಂಚಿಯಿಂದ ತೆಗೆದಿದ್ವಿ ಅಂತ ಹೇಳಿಲ್ಲ. ಅಂದರೆ ಬೇರು ಜನರಲ್ ಕೌನ್ಸಿಲು, ಆ ನಂತರ ಖಜಾಂಚಿಯಿಂದ ಹಾಕಿದ್ರು ನೋಟಿಸಲ್ಲಿ 3-4 ತಿಂಗಳಾದಮೇಲೆ, ವಿದೌಟ್ ಎನ್ಕ್ವೈರಿ, ವಿತೌಟ್ ನೋಟಿಸ್. ಇಲ್ಲಿ ಮೊನ್ನೆ ಹೇಳ್ತಾರೆ ಕೆಲವು ಮಾಧ್ಯಮಗಳಲ್ಲಿ, ನಾವು ವಿಚಾರಣೆ ಮಾಡಿ ಎಲ್ಲವನ್ನೂ ಮಾಡಿದ್ವಿ ಅಂತ. ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ ಹಾಕಿದ್ದಾರೆ. ಇನ್ನೂ ಹಲವಾರು ದಾಖಲೆಗಳು ನಮ್ಮ ಹತ್ರ ಇವೆ. ಕೆಲವು ಹೆಣ್ಮಕ್ಳು ಪತ್ರ ದೂರು ಕೊಟ್ಟಿರೋದು ಕ್ಲಿಯರ್ ಆಗಿದೆ, ಅವ್ರ ಕೈನಲ್ಲೇ ಬರೆದು ಕೊಟ್ಟಿದ್ದಾರೆ. ಅಷ್ಟೊಂದು ದಾಖಲೆಗಳು ನನ್ನ ಹತ್ರ ಇದೆ. ಇದನ್ನೆಲ್ಲ ಅವರಿಗೆ ಸಹಿಸೋಕ್ಕಾಗಲಿಲ್ಲ. ಹೊರಗಡೆ ಬಂದ ಮೇಲೆ ನಾನು ಸೈಲೆಂಟಾಗಿದ್ದೆ. ಯಾಕೆಂದರೆ ನಮಗೆ ಇದನ್ನೆಲ್ಲ ಗೊಂದಲ ಮಾಡಿಸೋದು ನಮ್ಗೆ ಇಷ್ಟ ಇಲ್ಲ. ಒಂದು ನೌಕರಿಗೆ ಬೇಕಾಗಿರೋದು ಇವತ್ತು ಅವ್ರ ಸಮಸ್ಯೆಗಳ ಬಗ್ಗೆ ಇರಬೇಕು, ಅವರ ಬೇಡಿಕೆಗಳು ಈಡೇರಬೇಕು. ಅದು ಬಿಟ್ಟು ನಿಮ್ಮ ಜಗಳಗಳು, ನಿಮ್ಮ ಒಳ ಈ ಚಟ ಅಂತಾರಲ್ಲ, ಆ ಚಟದ ಬಗ್ಗೆ ಎಲ್ಲ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಅಲ್ಲಿ ಕೆಲಸ ಮಾಡುವಂಥ ಬೇರೆಯವರು ಇತರರು ಇರ್ತಾರಲ್ಲ, ಅವ್ರು ತಡ್ಕೊಳ್ಳಲ್ಲ. ಅವರು ಯಾರೋ ಒಬ್ಬರು ಅನಾಮಧೇಯವಾಗಿ ಒಂದು ಪತ್ರ ಬರೆದ್ರು. ಆ ಪತ್ರ ಇಲ್ಲಿ ಬಂದಿದೆ, ಎಲ್ರಿಗೂ ಕಳಿಸ್ತರು ಅವರು. ಅದರಲ್ಲಿ ಯಾರ್ಯಾರಿಗೆ ಎಷ್ಟು ಹಣ ದುರುಪಯೋಗ ಪಡಿಸಿದ್ದಾರೆ ಅಂತ ಕೂಡ ಇಲ್ಲಿದೆ, ಬರೆದಿದೆ. ಅವ್ರದ್ದೇ ಆದಂಥ ಹಸ್ತಾಕ್ಷರದಲ್ಲಿ ಬರೆದಿದ್ದಾರೆ. ಇವೆಲ್ಲವನ್ನು ಕೂಡ ನೋಡಿ ಇವತ್ತು ಅವರು ತಡ್ಕೊಳಕ್ಕಾಗ್ತಿಲ್ಲ. ನೌಕರರು ಇದನ್ನೆಲ್ಲ ನೋಡಿ ಬೆಂಬಲ ಕಡಿಮೆ ಆಗಿದೆ, ಜೊತೆಗೆ ಹಣಕಾಸು ಬರೋದು ಕಡಿಮೆ ಆಗಿದೆ, ಸೋಲು ಉಂಟಾಗಿದೆ. ಉದಾಹರಣೆಗೆ ಮೊನ್ನೆ ಹಟ್ಟಿ ಗೋಲ್ಡ್ ಮೈನ್ಸಲ್ಲಿ ಸೋತಿದ್ದಾರೆ. ಸೋತು 10 ದಿವಸ ಆದಮೇಲೆ ಅಲ್ಲಿ ಸಂಘದಲ್ಲಿದ್ದಂಥ 10 ಲಕ್ಷ ರೂಪಾಯಿ ಹಣನ ಇವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಲೂಟಿ ಮಾಡಿದ್ದಾರೆ, ಡಕಾಯಿತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಜನ ಇವತ್ತು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ. ನಾನು 98ರಲ್ಲಿ ಡಿಸ್ಮಿಸ್ ಆದಾಗ ಇದುವರೆಗೂ ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀನಿ, ಆಡಳಿತ ವರ್ಗದ ಜೊತೆ ಅಪೀಲ್ ಇವತ್ತು ಪೆಂಡಿಂಗ್ ಇದೆ. ನಮ್ಮನ್ನು ಅವರು ಕನ್ಸಿಡರ್ ಮಾಡಿಲ್ಲ. ಯಾಕೆ? ನಾವು ಆಡಳಿತ ವರ್ಗದ ಪರವಾಗಿಲ್ಲ ಅಂಥೇಳಿ. ಇವತ್ತು ಇವರು ಆಡಳಿತ ವರ್ಗದ ಶಾಮೀಲಾಗಿರೋದ್ರಿಂದ ನೌಕರರು ಇವರಿಂದ ದೂರ ಆಗಿದ್ದಾರೆ ಅನ್ನೋ ಸತ್ಯವನ್ನು ಅವರು ತಿಳ್ಕೊಳ್ಳೋಕೆ ತಯಾರಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಡಿಬೇಟಿಗೆ ನಾನು ತಯಾರಾಗಿದ್ದೀನಿ. ಬರಲಿ, ನಮ್ಮ ಹತ್ರ ಇರೋ ದಾಖಲೆಗಳು ಇರ್ತೀವಿ, ಅವ್ರ ಹತ್ರ ಇರೋ ದಾಖಲೆಗಳು ಅವರು ಇಡಲಿ. ಇವತ್ತು ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಆ ಪತ್ರಿಕಾಕರ್ತರು ಕೇಳಿದ್ರು, 50 ವರ್ಷ ಈ ಸಂಸ್ಥೆಯಲ್ಲಿ ದುಡಿದು ಅಲ್ಲಿ ಒಳಗಡೆ ಇರೋಂಥ ನೌಕರನ್ನ ಯಾರು ಒಬ್ಬ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಯಾಕೆ ತರಲಿಲ್ಲ ಅಂತ ಕೇಳಿದಾಗ ಉತ್ತರ ಇಲ್ಲ, ಬೆಬ್ಬೆಬ್ಬೆ. ಯಾಕೆಂದರೆ IAS IPS ಎದುರಿಸೋಕ್ಕಾಗಲ್ವಂತೆ ಒಳಗಡೆ ಇದ್ದವರು, ಡ್ರೈವರು, ಕಂಡಕ್ಟರ್, ಮೆಕ್ಯಾನಿಕಲ್ ಆಗಲ್ಲ. ಅದಕ್ಕೋಸ್ಕರ LLM ಓದಿರೋರನ್ನ ತಂದಿದ್ದೀವಿ ಅಂದರು. ಅವ್ರು ಮಾಡಿರೋದೇನು LLM ಓದಿರೋರನ್ನ ಯಾಕೆ ಚುನಾವಣೆಗಳಲ್ಲೆಲ್ಲ ಕಡೆ ಸೋಲಿಸ್ತಾವ್ರೆ ಅವ್ರನ್ನ? ಸಾರಿಗೆ ಸಂಸ್ಥೆಯಲ್ಲಿ ಚುನಾವಣೆ ಆಗಲಿ, ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾರೆ. ಬೇರೆ ಕಡೆ ಕಳಿಸಿದ್ದಾರೆ. ITC ಇರ್ಬೋದು, ಫೆಡರಲ್ ಮೊಗಲ್ ಇರ್ಬೋದು, ಹರಿಹರ ಫಾಲಿ ಫೈಬರ್ಸ್ ಇರ್ಬೋದು,
ಎಲ್ಲ ಕಡೆ ಚುನಾವಣೆಯಲ್ಲಿ ಸೋತಿದ್ದಾರೆ. ಆದರೂ ಅವರಿಗೆ ಆ ತಪ್ಪನ್ನ ಅರಿವು ಆಗ್ತಾ ಇಲ್ಲ ಅವ್ರಿಗೆ. ಅದರಿಂದ ಮುಂದಿನ ದಿನಗಳಲ್ಲಿ ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಉದಾಹರಣೆಗೆ ಒಂದು PF ಟ್ರಸ್ಟ್ ಅಂತಿದೆ, ಮಾನ್ಯತೆ ಪಡೆದ ಜನಕ್ಕೆ ಕೊಡ್ತಾರೆ. ಅದನ್ನು 5 ಜನ ಟ್ರಸ್ಟಿಗಳಿದ್ರು ಹಿಂದೆ. ಮುರುಗೇಶ್ ಅನ್ನೋ ಒಬ್ಬರು ಟ್ರಸ್ಟಿ ಒಂದು ದೂರು ಕೊಟ್ಟರು ಇನ್ನೊಬ್ಬ ಟ್ರಸ್ಟಿ ಮೇಲೆ. ಅವರು ಸುಮಾರು ಲಕ್ಷ ರೂಪಾಯಿ ಕಮಿಷನ್ ತೊಗೊಂಡಿದ್ದಾರೆ ಫಿಕ್ಸೆಡ್ ಡಿಪಾಸಿಟ್ ಮಾಡುವಾಗ ಅಂತ. ಅದು ಪ್ರೂವ್ ಆಯಿತು. ನಾನೇ ನನ್ನ ಅಧ್ಯಕ್ಷತೆಯಲ್ಲೇ 5 ಜನರ ಕಮಿಟಿ ಎನ್ಕ್ವೈರಿ ಮಾಡಿ ಚಾರ್ಜ್ ಶೀಟ್ ಕೊಟ್ಟು ಅಪರಾಧ ಪ್ರೂವ್ ಮಾಡಿದ್ರು ಕೂಡ ಯಾವುದೇ ಕ್ರಮ ತಗೊಳ್ಳಿಲ್ಲ. ಹಾಗೆ ಇನ್ನೂ ಹಲವಾರು ಅವ್ಯವಹಾರಗಳು ನಡೆದಂಥ ಜನಗಳು ಇವತ್ತು ಇದ್ದಾರೆ. ವಿಡಿಯೋಗಳು ಬಂದಿದೆ. ಒಂದು ಟ್ರಾನ್ಸ್ಫರ್ಗೆ 10,000 ರೂಪಾಯಿ ಅವನು ಕೇಳ್ತಾ ಇದ್ದಾನೆ. ಇನ್ನೊಬ್ಬ ನೌಕರ, ಅವನು ಒಬ್ಬ ಆ ಸಂಘಟನೆಯಲ್ಲಿರೋ ಪದಾಧಿಕಾರಿನೇ, ಹೌದು ದುಡ್ಡು ಕೊಡದಿದ್ರೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆದರೆ ಬೇರೆಯವ್ರಿಗೆ ಏನು ಹೇಳ್ತಾರೆ, ಅಧಿಕಾರಿಗಳು ಕರಪ್ಟು, ದುಡ್ಡು ಮಾಡ್ತಿದ್ದಾರೆ. ಹೇಳೋದು ನೀನು ಪ್ರಾಮಾಣಿಕವಾಗಿದೆಯಾ? ಇಲ್ಲ. ಆದ್ದರಿಂದ ಇವತ್ತು ನೌಕರರ ಬೆಂಬಲ ಇಲ್ಲ. ಆದ್ದರಿಂದ ಅವರು ಚುನಾವಣೆ ಕೇಳ್ತಿಲ್ಲ. ಅವ್ರಿಗೆ ಗೊತ್ತು ಸೀಕ್ರೆಟ್ ಬ್ಯಾಲೆಟ್ ಆದರೆ ನೌಕರರು ಅವ್ರನ್ನ ತಿಪ್ಪೆಗುಂಡಿಗೆ ಎಸಿತಾರೆ ಎಂದು ಗೊತ್ತಿದೆ. ಆದರೆ ನಾನು ಅಲ್ಲಿ ಪದಾಧಿಕಾರಿ ಆಗಿದ್ದಾಗ ಪ್ರತಿ 4 ವರ್ಷಕ್ಕೊಮ್ಮೆ ಏನು ನಾವು ಡಿಮ್ಯಾಂಡ್ ಕೊಡು, ಅವಾಗಲೇ 40% ಕೇಳಿದ್ವು ನಾವು. ಅವ್ರಿಗೆ ಕೇಳ್ತಾ ಇಲ್ಲ. ಈಗ ಯಾಕೆ? ಕಡಿಮೆ ಕೇಳೋದು, ಕಡಿಮೆ ಭಿಕ್ಷಕ್ಕೆ ಒಪ್ಕೊಳ್ಳೋದು ಅನ್ನೋದು ಅವರ ಭಾವನೆ ಆಗಿದೆ. ಆದ್ದರಿಂದ ನೌಕರರು ಅವರು ದೂರ ಇದ್ದಾರೆ. ಚುನಾವಣೆಯಲ್ಲಿ ಅದು ತೋರಿಸ್ತದೆ. ಚುನಾವಣೆ ಆಗಿದಾಗ ನೋಡ್ಕೋತಾ ಇದ್ದಾರೆ, ಡಿಮ್ಯಾಂಡ್ ಮಾಡಲ್ಲ. ಆದರೆ ಡಿಮ್ಯಾಂಡ್ ಮಾಡಿದ್ರೂ ಕೂಡ ಅದಕ್ಕೆ ಕೊಕ್ಕೆ ಏನು, ನಾವು ಹೇಳ್ದಂಗೆ ಚುನಾವಣೆ ಮಾಡಂಗಿದ್ರೆ ನಾವು ರೆಡಿ ಅಂತಾರೆ. ಒಂದು ಸಂಸ್ಥೆಯಲ್ಲಿ ಒಂದೇ ಸಂಘ ಇರಬೇಕು, ಇರಬೇಕು. ಯಾವ ಸಂಘ? ಅವ್ರ ಸಂಘ ಮಾತ್ರ, ಬೇರೆಯವರು ಬರೋಂಗಿಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಬೇರೆ ಸಂಘಟನೆಗಳನ್ನು ತುಳಿದು ನಾವು ಬೆಳಿತೀವಿ ಅಂದರೆ ಸಾಧ್ಯನೇ ಇಲ್ಲ. ರಾಜ್ಯದ ನೌಕರರು, ಸಾರಿಗೆ ನೌಕರರು ಇರ್ಬೋದು, ಫ್ಯಾಕ್ಟ್ರಿ ನೌಕರರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಅವರೆಲ್ಲ ಭಾಳ ಬುದ್ಧಿವಂತರಿದ್ದಾರೆ ಇವಾಗ. ಹಿಂದೆಲ್ಲ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಮಾಧ್ಯಮಗಳು ಅಷ್ಟೇ, ಸಾಮಾಜಿಕ ಜಾಲತಾಣಗಳಲ್ಲಿ ಅವೆಲ್ಲ ಬರ್ತಾ ಇರಲಿಲ್ಲ. ಈಗ ಎಲ್ಲವೂ ಬರ್ತದೆ. ಈಗಂತೂ ಅದು ವಿಡಿಯೋ ಅವ್ರು ಮಾಡೋವಂಥ ಅನಾಚಾರಗಳು, ಭ್ರಷ್ಟಾಚಾರ, ನಾನು ಕೇಳ್ತೀನಿ ಕೆಲವ್ರಿಗೆ, ಯಾಕಪ್ಪ ನೀವು ಬಿಟ್ಟು ಬಂದ್ರ ಅಂದರೆ ಅನಾಚಾರ, ಭ್ರಷ್ಟಾಚಾರ, ದುರಾಚಾರ ಜಾಸ್ತಿ ಆಯಿತು, ತಡೆಯೋಕ್ಕಾಗದೆ ಈಚೆ ಬಂದ್ವಿ ಅಂತ ಹೇಳ್ತೀವಿ. ರಾಜೀನಾಮೆ ಕೊಟ್ಟು ಬಂದ್ವಿ ಅಂತ ತೋರಿಸ್ತೇವೆ. ಆವಾಗ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ಈಚೆ ಬಂದು ಫೈಟ್ ಮಾಡ್ತಿದ್ದೀರಾ, ನೀವು ಬಕೆಟ್ ಹಿಡಿತಾ ಇಲ್ಲ ಆಡಳಿತ ವರ್ಗಕ್ಕೆ, ಮ್ಯಾನೇಜ್ಮೆಂಟ್ಗೆ ಅಂತ ಹೇಳ್ತಾರೆ. ಅದೇ ಸಾಕು ನಮಗೆ. ಹೇಳಿದ ಕೆಲವರು ನನ್ನ ಕಾಕಿ ಪ್ಯಾಂಟ್ ಅಂತ ಟೀಕೆ ಮಾಡ್ತಾರೆ. ಕಾಕಿ ಪ್ಯಾಂಟ್ ನಾಗರಾಜ್ ಅಂತಾರೆ. ದರೋಡೆಕೋರ ನಾಗರಾಜ್ ಅಂತ ಯಾರು ಹೇಳಿಲ್ಲ. ನನಗೆ ಖುಷಿ. ಕಾಕಿ ಪ್ಯಾಂಟು ನಮ್ಮ 80% ಜನ ಕಾಕಿ ಪ್ಯಾಂಟ್ ಹಾಕ್ಕೊಂಡೇ ಡ್ಯೂಟಿ ಮಾಡೋದು, ಡ್ರೈವರು, ಕಂಡಕ್ಟ್ರು. ಮೆಕ್ಯಾನಿಕ್ಕು ಒಂದು 10% ಜನ ಬ್ಲೂ ಹಾಕ್ತಾರೆ. ಜೂನಿಯರ್ ಅಸಿಸ್ಟೆಂಟ್ಗಳು ಅವ್ರ ಸ್ವಂತ ಅವ್ರಿಗೆ ಸಮವಸ್ತ್ರ ಇಲ್ಲ. ಆದರೆ 80% ಹಾಕುವಂಥ ಕಾಕಿ ಪ್ಯಾಂಟನ್ನು ನಾನು ಹಾಕ್ಕೊಳ್ಳೋದ್ರಿಂದ ನನ್ನ ಕಾಕಿ ಪ್ಯಾಂಟ್ ನಾಗರಾಜ್ ಅಂತ ಹೇಳ್ತಾರಲ್ಲ, ಅದು ಖುಷಿ ಆಗುತ್ತೆ. ನನಗೇನು ಬೇಸರ ಇಲ್ಲ. ಆದ್ದರಿಂದ ಗೆಳೆಯರೆ, ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಬರ್ತೀನಿ. ಈ ಸಮಸ್ಯೆಗಳೆಲ್ಲ ಬಗೆಹರಿಸಿದ ಮೇಲೆ ಇನ್ನೂ ಕೂಡ ನಾನು ಈ ವಿಷಯಗಳ ಬಗ್ಗೆ ಗಮನಕ್ಕೆ ತರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.